ಪ್ರಿಯ ಕರ್ತನಲ್ಲಿ ಇರುವಂಥ ಸಹೋದರ ಸಹೋದರರೇ, ದೇವರ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. ನಮ್ಮ ಒಂದು ಸಾರಾ ಚಾನಲ್ ಮೂಲಕವಾಗಿ, ನಮ್ಮ ಒಂದು ಸಾರಾ ಚಾರಿಟೇಬಲ್ ಟ್ರಸ್ಟ್ ಮೂಲಕವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ತಿಳಿಸುವಂಥವನಾಗಿದ್ದೇನೆ. ನೀವೆಲ್ಲರೂ ನಮ್ಮ ಚಾನಲನ್ನು ವೀಕ್ಷಿಸುತ್ತಾ ಇದ್ದೀರಿ. ನಮ್ಮ ಚಾನಲ್ ಮೂಲಕವಾಗಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು, ದೇವರ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂಥವನಾಗಿದ್ದೇನೆ, ಹರಸುವಂಥವನಾಗಿದ್ದೇನೆ. ಈ ದಿನವೂ ಸಹ ದೇವರ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಅಲ್ಲಿ 2ನೇ ವಚನದಲ್ಲಿ ಅಲ್ಲಿ ದೇವರ ವಾಕ್ಯ ಹೀಗೆ ಬರೆಯಲ್ಪಡ್ತಾ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಬರೆಯಲ್ಪಡ್ತಾ ಇದೆ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ರೋಮಾಪುರದ ಸಭೆಯ ಜನರಿಗೆ, ವಿಶ್ವಾಸಿಗಳಿಗೆ ಬರೆಯುತ್ತಿರುವಂಥ ಒಂದು ಪತ್ರಿಕೆಯನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬರೀತಾ ಇದ್ದಾನೆ ಏನೆಂಬುದಾಗಿ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ. ಇವತ್ತು ಮನುಷ್ಯನು ತನ್ನ ದೇಹವನ್ನು ಇವತ್ತು ಯಾವುದಕ್ಕೆ ಒಳಪಡಿಸುತ್ತಾ ಇದ್ದಾನ? ಪ್ರಿಯ ದೇವರ ಮಗಳೇ, ದೇವರ ಮಗನೇ, ಅಂದು ಅಪೊಸ್ತಲನಾದ ಪೌಲನು ರೋಮಾಪುರದ ಸಭೆಯ ವಿಶ್ವಾಸಿಗಳ ಕುರಿತಾಗಿ, ಅವರ ಜೀವನದ ವಿಷಯದ ಕುರಿತಾಗಿ, ಅವರ ನಡವಳಿಕೆಯ ವಿಷಯದ ಕುರಿತಾಗಿ ತಿಳಿದುಕೊಂಡಂಥ ಅಪೊಸ್ತಲನಾದ ಪೌಲನು ಸಭೆಯ ಜನರಿಗೆ ಈ ಮಾತನ್ನು ತಿಳಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಈ ವಚನ ನನಗೂ ನಿನಗೂ ಅಳವಡಿಕೆ ಆಗುವಂಥದ್ದಾಗೈತಿ. ಇದು ಕೇವಲ ಆ ದಿನಗಳಲ್ಲಿ ಮಾತ್ರ ಅಳವಡಿಕೆಯಾದಂಥ ವಚನವಲ್ಲ. ಈ ಹೊತ್ತು ಈ ದಿನವೂ ಸಹ ಈ ವಚನವನ್ನು ನಾನು ಸಹ ಅಳವಡಿಸಿಕೊಳ್ಳಬೇಕಾಗೈತಿ. ನೀವು ಸಹ ಈ ವಚನವನ್ನು ಅಳವಡಿಸಿಕೊಳ್ಳಬೇಕಾಗೈತಿ. ಮನುಷ್ಯರಾದ ನಾವುಗಳು ಇವತ್ತು ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಲೋಕದಲ್ಲಿ ಜೀವನ ಮಾಡುತ್ತಿರುವಂಥ ನಾವುಗಳು ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಇಡ್ತಾ ಇದ್ದೇವಾ, ಅಥವಾ ಲೋಕಕ್ಕಾಗಿ ಮೀಸಲಿಡ್ತಾ ಇದ್ದೇವಾ? ದೇವರ ಚಿತ್ತಕ್ಕಾಗಿ ಮೀಸಲಿಡ್ತಾ ಇದ್ದೇವಾ, ಅಥವಾ ಲೋಕದ ವೈಭವಗಳಿಗಾಗಿ, ಲೋಕದ ಆಡಂಬರಗಳಿಗಾಗಿ ನನ್ನ ಶರೀರವನ್ನು ನನ್ನ ದೇಹವನ್ನು ನಾನು ಒಪ್ಪಿಸುತ್ತಾ ಇದ್ದೇನಾ ಎಂಬುದನ್ನು ನೀನು ಕಲಿತುಕೊಳ್ಳಬೇಕಾಗೈತಿ. ನೆನಪಿಟ್ಟುಕೊಳ್ರಿ, ಕೆಲವರು ದೇವರನ್ನು ನಂಬಿರಿ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿರಿ, ನಿಮ್ಮ ಹೃದಯದಲ್ಲಿ ಕ್ರಿಸ್ತನ ಅಂಗೀಕಾರ ಮಾಡಿಕೊಡ್ರಿ ಎಂಬುದಾಗಿ ಹೇಳಬೇಕಾದ್ರೆ ಆಮೇಲೆ ನೋಡುವ, ವಯಸ್ಸಾದ ಮೇಲೆ ನೋಡುವ, ಸತ್ತಾದ ಮೇಲೆ ಯಾರು ನೋಡಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸತ್ಯವಾಗಿ ಹೇಳ್ತಾ ಇದ್ದೇನೆ, ಕ್ರಿಸ್ತನು ಹೇಳುವಂಥ ವಾಕ್ಯ ಇದು. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಮೀಸಲಾಗೆಂದರೆ ಈ ನಮ್ಮ ದೇಹವನ್ನು ದೇವರಿಗಾಗಿ ನಾವು ಮೀಸಲಿಡಬೇಕಾಗಿತ್ತು. ಈ ದೇಹವು ದೇವರಿಂದ ಸೃಷ್ಟಿಸಲ್ಪಟ್ಟ ಒಂದು ದೇಹ. ಇದನ್ನು ನನ್ನಿಷ್ಟಕ್ಕೆ ನಾನೇ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಜೀವ ಬಂತು, ಇದಕ್ಕೆ ಒಂದು ಆಕಾರ ಕೊಟ್ಟಿದ್ದು ಸರ್ವಶಕ್ತನಾದ ದೇವರು. ಆ ದೇವರು ಇದಕ್ಕೆ ಜೀವವನ್ನು ಕೊಟ್ಟು ಇದಕ್ಕೆ ಒಂದು ಆಕಾರವನ್ನು ಕೊಟ್ಟಿರುವುದರಿಂದ ಇವತ್ತು ನಿನಗೂ ಒಂದು ಬೆಲೆ ಇದೆ. ನಿನಗೆ ಮನುಷ್ಯ ಎಂಬುದಾಗಿ ಕರೆಯಲಿಕ್ಕೆ ಒಂದು ಹೆಸರಿದೆ. ಇದಕ್ಕೆ ಕಾರಣಕರ್ತನು ಸರ್ವಶಕ್ತನಾಗಿರುವಂತ ಯೇಸು ಕ್ರಿಸ್ತನು ಆಗಿದ್ದಾನೆ. ಆ ಯೇಸು ಕ್ರಿಸ್ತನು ನಿನ್ನನ್ನು ಉಂಟು ಮಾಡದಿದ್ದರೆ, ಆ ಯೇಸು ಕ್ರಿಸ್ತನು ನಿನಗೆ ಜೀವವನ್ನು ಕೊಡದಿದ್ದರೆ ನಿನಗೇನು ಬೆಲೆ ಇರ್ತಿತ್ತು? ನಿನಗೇನು ಪ್ರಯೋಜನ ಬರ್ತಿತ್ತು? ನಿನಗೇನು ಸ್ಥಾನಮಾನಗಳು ಬರ್ತಿದ್ವು? ಇವತ್ತು ನೀನು ಸ್ಥಾನಮಾನವನ್ನು ಗಳಿಸ್ತಾ ಇದೀಯಾ, ಇವತ್ತು ನೀನು ಲೋಕದಲ್ಲಿ ಜೀವಿಸುತ್ತಾ ಇದೆಯಾ ಎಂಬುದಾಗಿ ಹೇಳಿದರೆ ಇದಕ್ಕೆ ಕಾರಣಕರ್ತನು ಒಬ್ಬನೇ. ಆತನೇ ಸೃಷ್ಟಿಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಆತನು ನಿನ್ನನ್ನು ಉಂಟು ಮಾಡಿ ನಿನಗೆ ಜೀವವನ್ನು ಕೊಟ್ಟಿರುವುದರಿಂದ, ಆತನು ನಿನಗೆ ಜೀವ ಶ್ವಾಸವನ್ನು ಊದಿರುವುದರಿಂದ ಇವತ್ತು ನೀನು ಬದುಕ್ತಾ ಇದೆಯಾ ಲೋಕದಲ್ಲಿ. 20 ವರ್ಷ, 30 ವರ್ಷ, 47 ವರ್ಷ, 60 ವರ್ಷ, 80 ವರ್ಷ ನೀನು ಲೋಕದಲ್ಲಿ ಜೀವನ ಮಾಡ್ತಾ ಇದೆಯಾ, ನಿನ್ನ ಆಯುಷ್ಕಾಲವನ್ನು ಕಳೆಯುತ್ತಾ ಇದೆ ಅಂತಂದ್ರೆ ಇದಕ್ಕೆ
ಕಾರಣ ದೇವರು ಆಗಿದ್ದಾನೆ, ಆ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನು ನಿನಗೆ ಜೀವವನ್ನು ಕೊಟ್ಟಿರುವುದರಿಂದ ಆತನು ಮತ್ತೆ ನೀನು ದಾರಿ ತಪ್ಪಿ ನಡೆದಾಗ, ನೀನು ಮಾರ್ಗವನ್ನು ಬಿಟ್ಟು ನಡೆದಾಗ, ನೀನು ದೇವರ ಮಾರ್ಗವನ್ನು ಬಿಟ್ಟು ಹೋಗುತ್ತಿರುವಾಗ ದೇವರು ತಿರುಗಿ ನಿನ್ನನ್ನು ಎಚ್ಚರಿಸ್ತಾ ಇದ್ದೀನಿ. ಏನಂತಂದ್ರ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಡ್ರಿ. ದೇವರಿಗಾಗಿ ಆ ದೇಹವನ್ನು ಮೀಸಲಾಗಿಡ್ರಿ. ಅಷ್ಟು ಮಾತ್ರವಲ್ಲ, ಮೀಸಲಾಗಿಯೂ ಮೆಚ್ಚಿಕೆಯಾಗಬೇಕು. ಮೆಚ್ಚಿಕೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸಜೀವ ಅಂತಂದ್ರ ಜೀವಂತವಾಗಿ ಅರ್ಪಿಸಬೇಕು. ನಮ್ಮ ದೇಹವನ್ನು ಜೀವವಿರುವಾಗಲೇ ನಾವು ಕ್ರಿಸ್ತನಿಗಾಗಿ ಇದನ್ನು ಅರ್ಪಿಸಬೇಕು. ಯೇಸು ಕ್ರಿಸ್ತನು ಜೀವದಿಂದ ಈ ಲೋಕದಲ್ಲಿ ಬಂದು ಜೀವಿತನಾಗಿಯೇ ಜೀವ ಇರುವಾಗಲೇ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನ. ಯಾಕೆ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನ? ಆತನು ಸತ್ತ ಮೇಲೆ ಪ್ರಾಣ ಕೊಡಬಹುದಾಗಿತ್ತಲ್ಲ. ಆತನು ಸತ್ತ ಮೇಲೆ ಶಿಲುಬೆ ಮೇಲೆ ಆತನಿಗೆ ಮೊಳೆ ಹೊಡಬೇಕಾಗಿತ್ತಲ್ಲ. ತಲೆ ಮೇಲೆ ಮುಳ್ಳಿನ ಕಿರೀಟ ಹೊಡೆಯಬೇಕಾಗಿತ್ತಲ್ಲ. ಪಕ್ಕೆಗೆ ಈಟೆ ತಿವಿಬೇಕಾಗಿತ್ತಲ್ಲ. ಕಾರಣ, ಸತ್ತ ಮೇಲೆ ಮಾಡಿದರೆ ಯಾವ ಪ್ರಯೋಜನವಿಲ್ಲ. ಜೀವಂತ ಇರುವಾಗಲೇ ನಾವು ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಅರ್ಪಿಸಬೇಕು. ಯೇಸು ಕ್ರಿಸ್ತನು ಜೀವಂತವಾಗಿಯೇ ಬಂದು ಈ ಲೋಕದಲ್ಲಿ ಬಂದು ಪಾಪವನ್ನು ಮಾಡದೆ, ಪಾಪವನ್ನು ಮಾಡಿದ ತನ್ನ ಮಗನಿಗಾಗಿ, ತನ್ನ ಮಗಳಿಗಾಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನ. ಜೀವಂತವಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನ, ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೀವು ಜೀವಂತ ಇರುವಾಗಲೇ ನನ್ನನ್ನು ಅಂಗೀಕಾರ ಮಾಡ್ರಿ. ನೀವು ಜೀವದಿಂದಿರುವಾಗಲೇ ನನ್ನನ್ನು ಸ್ಮರಿಸಿರಿ, ನನ್ನನ್ನು ಸ್ತುತಿಸಿರಿ. ಇದೇ ನಿಜವಾದ ಪ್ರಾರ್ಥನೆ, ಇದೇ ನಿಜವಾದ ಆರಾಧನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನ. ಆದ್ರೆ ಇವತ್ತು ಅನೇಕರು ಇದನ್ನು ಮರೆತು ಹೋಗ್ತಾ ಇದಾರ. ಆಮೇಲೆ ನೋಡರಿ, ಇನ್ನ ವರ್ಷ ಇದೆ, ಇನ್ನ ದಿನಗಳಿದಾವು, ಆಮೇಲೆ ನೋಡರಿ ಎಂಬುದಾಗಿ ವರ್ಷಗಳನ್ನು ಕಳೀತಾ ಇದಾರ, ದಿನಗಳನ್ನು ಕಳೆದು ಹೋಗ್ತಾ ಇದಾರ. ದೇವರಿಂದ ಅಷ್ಟೇ ದೂರವಾಗಿ ಹೋಗ್ತಾ ಇದ್ದಾರ. ಅದಕ್ಕೆ ದೇವರು ಹೇಳ್ತಾ ಇದ್ದಾನ, ಅಪೊಸ್ತಲನಾದ ಪೌಲನ ಮೂಲಕವಾಗಿ ಹೇಳ್ತಾ ಇದ್ದಾನ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಅರ್ಪಿಸಬೇಕು. ನಿಮ್ಮ ದೇಹ ಅದು ನಿಮ್ದಲ್ಲ. ನೀವು ಉಸಿರಾಡುತ್ತಿರುವಂತ ಉಸಿರು ನಿಮ್ದಲ್ಲ, ಅದು ದೇವರದದ. ಆ ದೇವರು ಕೊಟ್ಟ ದಾನ ಅದದು, ದೇವರು ಕೊಟ್ಟ ಭಿಕ್ಷೆ ಅದದು. ಆ ಭಿಕ್ಷೆಗೆ, ಆ ದಾನಕ್ಕೆ ಪ್ರತಿಕ್ರಿಯೆಯಾಗಿ ನೀನು ಜೀವಂತ ಇರುವಾಗಲೇ, ಜೀವದಿಂದಿರುವಾಗಲೇ ದೇವರಿಗೆ ನಿನ್ನ ಜೀವಿತವನ್ನು ಸಜೀವವಾಗಿ ಅರ್ಪಿಸಬೇಕು. ಇವತ್ತು ಅನೇಕ ಯೌವನಸ್ಥರು ತಮ್ಮ ಜೀವಿತವನ್ನು ಲೋಕದ ನಾಯಕರುಗಳಿಗೆ ಅರ್ಪಿಸ್ತಾ ಇದ್ದಾರೆ. ಲೋಕದ ಚಲನಚಿತ್ರದ ನಾಯಕರುಗಳಿಗೆ ಹಿಂಬಾಲಿಸ್ತಾ ಇದಾರೆ. ಅವರಿಗಾಗಿ ತಮ್ಮ ದೇಹವನ್ನು ಮೀಸಲಾಗಿ ಇಡ್ತಾ ಇದಾರ. ಅವ್ರ ಹೆಸರುಗಳನ್ನ ಹಾಕೊಳ್ತಾರ, ಅಚ್ಚುಗಳನ್ನ ಹಾಕೊಳ್ತಾರ. ಅವರ ಕ್ರಿಯೆಗಳಿಗೆ ಅನುಸಾರವಾಗಿ ಅವರು ಹೇಗೆ ಜೀವನ ಮಾಡ್ತಾ ಇದಾರೆ ಹಾಗೆ ತಮ್ಮ ಜೀವಿತವನ್ನು, ತಮ್ಮ ಶರೀರವನ್ನು ಹಾಗೆ ಅಲಂಕಾರ ಮಾಡಿಕೊಳ್ತಾ ಇದ್ದಾರೆ. ದೇವರು ಅದಕ್ಕಾಗಿ ನಿಮ್ಮನ್ನು ಉಂಟು ಮಾಡಲಿಲ್ಲ. ಅವರನ್ನು ಉಂಟು ಮಾಡಿದ್ದು ದೇವರು, ನಿಮ್ಮನ್ನು ಉಂಟು ಮಾಡಿದ್ದು ದೇವರು. ಆದರೆ ಅವರು ಲೋಕದಲ್ಲಿ ತಮ್ಮ ಹೆಸರುಗಳನ್ನು ಗಳಿಸಿಕೊಳ್ತಾ ಇದ್ದಾರ. ಆದ್ರೆ ದೇವರನ್ನ ಮರೆತು ಹೋಗ್ತಾ ಇದ್ದಾರ. ನೀವು ದೇವರನ್ನ ಹಿಡ್ಕೋರಿ, ಅವರನ್ನು ಬಿಟ್ಟು ಬಿಡ್ರಿ. ಒಂದು ದಿನ ಅವರು ದೇವರ ಮುಂದೆ ನಿಲ್ಲಬೇಕು, ನೀನು ದೇವರ ಮುಂದೆ ನಿಲ್ಲಬೇಕು. ಆಗ ಅವರ ಪ್ರತಿಫಲ ಅಲ್ಲಿ ದೇವರ ಮುಂದೆ ಗೊತ್ತಾಗತ್ತ. ಅದಕ್ಕಾಗಿ ನನ್ನ ಸಹೋದರ ಸಹೋದರಿಯೇ, ಜೀವ ಇರುವಾಗಲೇ ನಿನ್ನ ದೇಹವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ. ಲೋಕಕ್ಕಾಗಿ ಅರ್ಪಿಸಬೇಡ್ರಿ. ಲೋಕದ ವೈಭವಗಳಿಗಾಗಿ ನಿನ್ನ ಶರೀರ ಒಪ್ಪಿಸಬೇಡ. ಲೋಕದ ಆಡಂಬರೆಗಳಿಗಾಗಿ ಒಪ್ಪಿಸಬೇಡ. ಲೋಕದ ಜೀವಿತಕ್ಕಾಗಿ ಒಪ್ಪಿಸಬೇಡ. ದೇವರಿಗಾಗಿ ಒಪ್ಪಿಸು. ದೇವರಿಗಾಗಿ ನಿನ್ನ ಜೀವಿತವನ್ನು ಸಮರ್ಪಣೆ ಮಾಡು. ಅದೇ ನಿಜವಾದ ಯಜ್ಞವಾಗೈತಿ, ಅದೇ ನಿಜವಾದ ಆರಾಧನೆ ಆಗೈತಿ. ದೇವರದನ್ನು ಮೆಚ್ಚತಾನ, ದೇವರದನ್ನು ನಂಬುತ್ತಾನ. ಆಗ ನಿನಗೆ ಬರ್ತಕ್ಕಂಥ ಆಶೀರ್ವಾದಗಳನ್ನು ದೇವರು ಕೊಡುವಂತವನಾಗಿದ್ದಾನೆ. ಆದ್ದರಿಂದ ಈ ಹೊತ್ತು ನಿನ್ನನ್ನೇ ನೀನು ಪರೀಕ್ಷೆ ಮಾಡಿಕೊ. ನಿನ್ನ ಜೀವಿತವನ್ನು ದೇವರಿಗೆ ಮೀಸಲಾಗಿ ಇಟ್ಟಿದ್ಯಾ ಅಥವಾ ಲೋಕಕ್ಕಾಗಿ ಮೀಸಲಿಟ್ಟಿದ್ಯಾ? ದೇವರ ರಾಜ್ಯಕ್ಕಾಗಿ ತುಳಿತಾ ಇದೆಯಾ? ಈ ಲೋಕದ ವೈಭವಗಳಿಗಾಗಿ ನಿನ್ನ ಜೀವಿತವನ್ನು ಮುಡುಪಾಗಿಡ್ತಾ ಇದೆಯಾ? ನಿನ್ನನ್ನೇ ನೀನು ಪರೀಕ್ಷೆ ಮಾಡಿಕೊ. ಈ ಲೋಕಕ್ಕಾಗಿ ನಿನ್ನ ಶರೀರವನ್ನು ಮುಡುಪಾಗಿಟ್ರ ಪರಲೋಕ ನಿನ್ನದಾಗಲ್ದು, ದೇವರ ಮಗನು ನೀನಾಗಲ್ದು. ದೇವರಿಗಾಗಿ ಜೀವಂತ ಇರುವಾಗಲೇ ನಿನ್ನ ಶರೀರವನ್ನು ದೇವರಿಗೆ ಒಪ್ಪಿಸುವುದಾದರೆ ನೀನು ದೇವರ ಮಗನಾಗ್ತಿ, ದೇವರ ಮಗಳಾಗ್ತಿ. ದೇವರ ಆಶೀರ್ವಾದ ನಿನಗೆ ಬರ್ತಾವು. ಆದ್ದರಿಂದ ನನ್ನೊಟ್ಟಿಗೆ ಈಗ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಪ್ರೀತಿ ಯೇಸುವೆ, ನೀನು ಕೊಟ್ಟ ಸುಂದರವಾದ ನಿನ್ನ ವಚನಗಳಿಗಾಗಿ, ನಿನ್ನ ಮಾತುಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಈ ವಚನಗಳನ್ನು, ಈ ಮಾತುಗಳನ್ನು ಯಾರೆಲ್ಲ ಕುಳಿತುಕೊಂಡು ಧ್ಯಾನ ಮಾಡಿದ್ದಾರೋ ಅವರ ಹೃದಯದಲ್ಲಿ ಸ್ವಾಮಿ ನಿನ್ನ ಕಾರ್ಯ ಮಾಡು. ಅವರ ಜೀವಿತದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡು. ಅವರ ನಿನಗಾಗಿ ಜೀವಿಸುವಂತೆ, ನಿನಗಾಗಿ ಸಮರ್ಪಿಸುವಂತೆ ಅವರ ಜೀವಿತಗಳನ್ನು ನಿನ್ನ ಆಶೀರ್ವಾದ ಮಾಡಿ ರೂಪಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ.
ಪ್ರಾರ್ಥನೆಯನ್ನು ಮಾಡ್ರಿ, ದೇವರ ವಚನಗಳನ್ನು ಓದ್ರಿ, ನಂಬಿಗಸ್ತರಾಗಿ ಜೀವನ ಮಾಡ್ರಿ. ದೇವರು ಬರುವಾಗ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ನಮಸ್ಕಾರ ಎಲ್ಲರಿಗೂ.